ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನೀವು ನೋಡ್ತಿದ್ದೀರಾ ಪ್ರವೀಣ್ ಆಚಾರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಒಂದು ಯೂಟ್ಯೂಬರೇ ಬಿಟ್ಟಿರೋಂಥ ಒಂದು ಹೊಸ ವಿಡಿಯೋ ಎಡಿಟರ್ ಅಪ್ಲಿಕೇಶನ್ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇದೇನು ದುಡ್ಡು ಗಿಡ್ ಏನು ಕೊಡೋಂಗಿಲ್ಲ, ಫ್ರೀಯಾಗಿ ಸಿಗ್ತಿದೆ ಗುರು. ಯೂಸ್ ಮಾಡ್ಕೊ. ಫ್ರೀಯಾಗಿ ಏನು ಸಿಕ್ಕುತ್ತೆ ಅದನ್ನ ಬಿಡಬಾರ್ದು, ಎಲ್ಲನೂ ಬಳಸ್ಕೋಬೇಕು. ಜೆನ್ಯೂನ್ ಕಂಟೆಂಟ್ ಮಾತ್ರ, ಓಕೆ, ಎಲ್ಲನೂ ಅಲ್ಲ. ಸೊ ನೀವು ಕೈನ್ ಮಾಸ್ಟ್ರು, ಪವರ್ ಡೈರೆಕ್ಟ್ರು ಮತ್ತು ಫಿಲ್ಮರ ಇವೆಲ್ಲನ ಮೊಬೈಲಲ್ಲಿ ಯೂಸ್ ಮಾಡ್ತಿದ್ದು ಅಂದರೆ ಪೇಯ್ಡ್ ವರ್ಷನ್ ಆಗಿರುತ್ತೆ. ಬಟ್ ಯೂಟ್ಯೂಬರೇ ಬಿಟ್ಟಿರೋಂಥ ಈ ಒಂದು ವಿಡಿಯೋ ಎಡಿಟರಲ್ಲಿ ಯಾವುದೇ ರೀತಿಯ ಪೇಯ್ಡ್ ವರ್ಷನ್ ಇಲ್ಲ, ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಪೋರ್ಟ್ರೇಟ್ ಮತ್ತು ಲ್ಯಾಂಡ್ಸ್ಕೇಪ್ಲೆಲ್ಲ ಕೂಡ ನೀವು ಇದನ್ನು ಆರಾಮಾಗಿ ವಿಡಿಯೋನ ರೆಡಿ ಮಾಡಿ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಸೊ ತಿಳಿಸ್ಕೊಡ್ತೀನಿ ಆ ಒಂದು ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ, ಅದರ ನೇಮ್ ಏನು, ಹೆಂಗೆ ಯೂಸ್ ಮಾಡೋದು, ಏನೆಲ್ಲ ಆಪ್ಷನ್ ಇದೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೋಡ್ಕೋಬೋದು. ಓಕೆ, ಬನ್ನಿ ಪಟಪಟದ ವಿಡಿಯೋ ಶುರು ಮಾಡೋಣ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ YT ಕ್ರಿಯೇಟ್ ಅಂತಿದೆಯಲ್ಲ, ಸೊ ಅದು ಯೂಟ್ಯೂಬ್ ಕ್ರಿಯೇಟ್ ಅಂತ. ಸೊ ನೀವು ಇಲ್ಲಿ ವಿಡಿಯೋನ ಎಡಿಟ್ ಮಾಡ್ಕೋಬೋದು. ಸೊ ಇದು ಪ್ಲೇಸ್ಟೋರಲ್ಲೂ ಸಿಗುತ್ತೆ, YT ಕ್ರಿಯೇಟ್ ಅಂತ ಸರ್ಚ್ ಮಾಡಿ. ಸೊ ಈಗ ಇದನ್ನು ಓಪನ್ ಮಾಡೋಣ. ಇದು ಓಪನ್ ಮಾಡಿದ ತಕ್ಷಣ ಕೆಲವೊಂದಷ್ಟು ಪರ್ಮಿಷನ್ನ ಕೇಳುತ್ತೆ, ಮತ್ತು ಲಾಗಿನ್ ಮಾಡ್ಕೊಳ್ಳೋಕ್ಕೆ ಜಿಮೇಲ್ ID ಎಲ್ಲ ಕೇಳುತ್ತೆ. ಸೊ ಅದನ್ನೆಲ್ಲ ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋಕ್ಕೆ ಕೊಡಲೇಬೇಕಾಗತ್ತೆ. ಮತ್ತು ಕೆಲವೊಂದು ಅಪ್ಲಿಕೇಶನ್ದು ಪರ್ಮಿಷನ್ ಎಲ್ಲ ಕೇಳುತ್ತೆ. ಅದಾದ ತಕ್ಷಣ ಈ ರೀತಿ ಒಂದು ಪೇಜ್ ಬರುತ್ತೆ. ಸೊ ನಾನು ಆಲ್ರೆಡಿ 2 ವೀಡಿಯೋಗಳನ್ನ ಎಡಿಟ್ ಮಾಡಿದ್ದೀನಿ ಇದರಲ್ಲಿ. ಸೊ ಅದರಿಂದ 2 ತೋರಿಸ್ತಿದೆ, ಓಕೆನಾ. ಸೊ ಇವಾಗ ಈ ಒಂದು ಮೇನ್ ಪೇಜ್ ಇದು, ಓಕೆನಾ. ಈ ಕಡೆ ನೀವು ನೋಡ್ತಾ ಇರ್ಬೋದು, ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ತಂದರೆ ಲಾಗಿನ್ ನೀವು ಮಾಡ್ಕೊಂಡಂಥ ಜಿಮೇಲ್ ID ಕಾಣಿಸುತ್ತೆ. ಇದಿಷ್ಟು ನೀವು ಎಡಿಟ್ ಮಾಡ್ಕೊಳ್ಳೋಕ್ಕೆ ಬಂದಿರೋಂಥ ಪ್ಲೇಸು, ಓಕೆನಾ. ಇದು ಡಾಟಾ ಇದ್ದರೆ ಆಲ್ಮೋಸ್ಟ್ ಚೆನ್ನಾಗಿ ವರ್ಕ್ ಆಗುತ್ತೆ, ಅಂದರೆ ಡಾಟಾ ಕನೆಕ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ಬಿಟ್ಟರೆ ಸ್ವಲ್ಪ ಎಕ್ಸ್ಪೋರ್ಟಿಂಗ್ ಇವೆಲ್ಲ ಸ್ವಲ್ಪ ಸ್ಲೋ ಇರುತ್ತೆ ಅಂತ ನನ್ನ ಅನಿಸಿಕೆ, ನಾನು ಯೂಸ್ ಮಾಡೋದ ಪ್ರಕಾರ. ಓಕೆ, ಈಗ ನೀವು ನೋಡ್ತಿರ್ಬೋದು, ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇದರಲ್ಲಿ, ಸೊ ಅದು ಒಂದು ವೀಡಿಯೋ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇಲ್ಲಿ ಪ್ಲಸ್ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಪರ್ಮಿಷನ್ನ ಕೇಳುತ್ತೆ. ಸೊ ಇದಾದಮೇಲೆ ವೀಡಿಯೋಸು, ಫೋಟೋಸು 2 ಆಪ್ಷನ್ ಬರುತ್ತೆ ಗ್ಯಾಲರಿ ಓಪನ್ ಮಾಡಿದ ತಕ್ಷಣ. ಸೊ ನಿಮ್ಮ ಮೊಬೈಲಲ್ಲಿ ಯಾವ್ಯಾವ ಫೋಟೋಗಳಿದೆ ಎಲ್ಲ ಓಪನ್ ಆಗುತ್ತೆ ಆಟೋಮೆಟಿಕ್ಕಾಗಿ, ಓಕೆ. ಸೊ ಇವಾಗ ನನ್ನ ಹತ್ರ ಒಂದು ಸಣ್ಣ ಕ್ಲಿಪ್ದೊಂದು ಸೆಲೆಕ್ಟ್ ಮಾಡ್ತೀನಿ, ನಂದು ಈ ವಿಡಿಯೋ ಇದೆಯಾ. ಸೊ ಇಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವು 1-2-3 ಬೇಕು ಅಂದರೆ ಆರಾಮಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲ ಸೆಲೆಕ್ಟ್ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಸೊ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ಸೊ ಜನ್ರೇಟ್ ಆಗುತ್ತೆ. ಇವೆಷ್ಟು ಇದು ಮೋಸ್ಟ್ಲಿ ಇಂಟರ್ನೆಟ್ ಇದ್ರೆ ಮಾತ್ರ ಬೇಗ ವರ್ಕ್ ಆಗುವಂಥದ್ದು. ಬಟ್ ಇಲ್ಲ ಅಂದರೂ ವರ್ಕ್ ಆಗುತ್ತೆ ಚೆನ್ನಾಗಿಯೇ. ಬಟ್ ಸ್ವಲ್ಪ ತುಣುಕುಗಳನ್ನ ಸೇರಿಸಿ ನೀವು ದೊಡ್ಡದು ವೀಡಿಯೋ ಮಾಡ್ಕೊತೀನಿ ಅಂದರೆ ಬೆಸ್ಟು. ಇದೊಂದು ದೊಡ್ಡದು ಏನೋ ಒಂದು 10 ನಿಮಿಷ 15 ನಿಮಿಷ ವೀಡಿಯೋ ಮಾಡ್ತೀನಿ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಕನ್ವರ್ಟಿಂಗ್ ಆಗೋಕ್ಕೆ. ಸೊ ನೋಡ್ತಿರ್ಬೋದು ಹೆಂಗೆ ಸೆಕೆಂಡ್ ರನ್ ಆಗ್ತಿದೆ ಅಂತ, ಪರ್ಸೆಂಟೇಜ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ನೋಡೋಣ ಇರಿ, ಲೋಡ್ ಆಗಲಿ. ಲೋಡ್ ಆದ ತಕ್ಷಣ ನಿಮಗೆ ಇಲ್ಲಿ ಏನೆಲ್ಲ ಒಂದು ಫೀಚರ್ಸ್ ಇದೆ ಅನ್ನೋದೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ. ಆರಾಮಾಗಿದೆ, ಏನು ಅಷ್ಟೊಂದು ರಿಸ್ಕ್ ಆಗೇನಿಲ್ಲ. ಸೊ ನೋಡ್ತಿರ್ಬೋದು, ಸೊ ಇದು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡೋಂಥ ಒಂದು 16:9 ಸೈಜ್ದಂಥ ಒಂದು ಇದು. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಈ ರೀತಿ ಕಾಣಿಸ್ತಿದೆ. ನೀವು ಆಲ್ಮೋಸ್ಟ್ ಕೈನ್ ಮಾಸ್ಟ್ ಏನಾದ್ರು ಯೂಸ್ ಮಾಡ್ತಿತ್ತು ಅಂತಂದರೆ ಹಿಂಗೆ ಕಾಣೋದು, ಅಲ್ಲೇನು ಮೇನ್ ಪೇಜ್ ಏನು ವಿಚಿತ್ರಗೇನಿಲ್ಲ ಅಲ್ವಾ. ಸೊ ನೋಡ್ತಾ ಇರ್ಬೋದು. ಸೊ ಈಗ ಇಲ್ಲೇನೇನಿದೆ ಅನ್ನೋದನ್ನ ತಿಳ್ಕೊಬಿಡಿ ಮೈನಾಗಿ. ಸೊ ಈ ಕಡೆ ಹೋಮ್ ಪೇಜ್ ಇದೆ. ಸೊ ಇವಾಗ ಏನಿರ್ತೋ ಅದು. ಸೊ ನೀವು ಅರ್ಧ ವರ್ಕ್ ಮಾಡಿದ್ದೀರ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ತಿರ್ಗಿ ಅಲ್ಲಿಗೆ ಕರ್ಕೋಗುತ್ತೆ. ಇನ್ನು ಇದು ಡಾಟು ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಎಕ್ಸ್ಪೋರ್ಟ್ ಮಾಡ್ಕೋಬೋದು ನೀವು. ಮತ್ತು ಏನಾರು ಸೈಜ್ನ ಏನಾರು ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲೋಗಿ ನೀವು ಆರಾಮಾಗಿ ಸೈಜ್ನ ಕೂಡ ಆರಾಮಾಗಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ಓಕೆನಾ. ನೆಕ್ಸ್ಟ್ ಇನ್ನು ಈ ಕಡೆ ಏನಾರು ಹೆಲ್ಪ್ ಇತ್ತು ಅಂತಂದರೆ ಆರಾಮಾಗಿ ಕೇಳ್ಕೊಬೋದು, ಓಕೆ. ಮೆಸೇಜ್ ಮಾಡಿದ್ರೆ ತಿಳಿಸ್ಕೊಡ್ತಾರೆ. ಇನ್ನು ಈ ಕಡೆ ಇದು ಜಸ್ಟ್ ಈಗ ಬರೀ ಏನು ಸೆಲೆಕ್ಟ್ ಮಾಡಿಲ್ಲ, ಆಪ್ಷನ್ಗಳು ನಿಮ್ಗೆ ತೋರಿಸ್ಕೊಡೋಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವ ಕಡೆ ಇರಬೇಕು ಅನ್ನೋದನ್ನ ಇಲ್ಲಿ ತೋರಿಸುತ್ತೆ. ನೀವು ಏನಾದ್ರು ಚಿಕ್ಕದಾಗಿ ಹಾಕೋಬೇಕು ಅಂದರೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಹಾಕೋಬೋದು, ಓಕೆ. ಇಲ್ಲೇ ಕೊಟ್ಟಾರಲ್ಲ ಓವರ್ಲಿ ಅಂದ್ಕೊಂಡು. ನೆಕ್ಸ್ಟು ಟೆಕ್ಸ್ಟು. ಸೊ ಸುಮಾರು ಫಾಂಟ್ಗಳು ಇದರಲ್ಲಿ ಅವೈಲೇಬಲ್ ಇದೆ. ಸೊ ನಿಮ್ಗೆ ತೋರಿಸ್ಕೊಡ್ತೀನಿ, ಆರಾಮಾಗಿ ನೋಡಿ ಯಾವ್ದು ಬೇಕು ಟೆಕ್ಸ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ಬೇಡ ಅಂದರೆ ಕ್ಯಾನ್ಸಲ್ ಮಾಡಿ. ಇನ್ನು 2ನೇದು ಕೂಡ ಟೆಕ್ಸ್ಟ್ ಎಫೆಕ್ಟ್ಸ್ ಇದೆ. ಸೊ ಇದರಲ್ಲಿ ಡಾಟಾ ಇತ್ತು ಅಂದರೆ ನೀವೇನೋ ನೆಟ್ ಆನ್ ಮಾಡ್ಕೊಂಡ್ರೆ ಸ್ವಲ್ಪ ಲೋಡ್ ಆಗುತ್ತೆ, ಸ್ವಲ್ಪ ಚೆನ್ನಾಗಿರೋವೆಲ್ಲ ತೋರಿಸುತ್ತೆ. ನೀವು ಬೇಕು ಅಂದರೆ ಯೂಸ್ ಮಾಡ್ಕೋಬೋದು, ಓಕೆ. ಸೊ ನೆಕ್ಸ್ಟ್ ನೋಡೋಣ. ಸ್ಟಿಕ್ಕರ್ಸು ಕೂಡ ಇದರಲ್ಲಿದೆ. ಸೇಮ್ ಹೇಳಿದ್ನೆಲ್ಲ ಡಾಟಾ ಆನ್ ಆಗಿರಬೇಕು. ಡಾಟಾ ಆನ್ ಆಗಿದ್ರೆ ಹಲವಾರು ಸ್ಟಿಕ್ಕರ್ಸ್ ಸಿಗುತ್ತೆ, ನೀವು ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಸೌಂಡು, ಯೂಟ್ಯೂಬ್ದು ಕೂಡ ಡೈರೆಕ್ಟಾಗಿ ಸಿಗುತ್ತೆ ಇಲ್ಲೇ. ಮತ್ತು ಸೌಂಡ್ ಎಫೆಕ್ಟ್ಗಳೆಲ್ಲ ಎಲ್ಲ ಸಿಗುತ್ತೆ. ನೀವೇ ಡೌನ್ಲೋಡ್ ಮಾಡೋ ನೆಸಸರಿನೇ ಇಲ್ಲ. ಇಲ್ಲಿ ಆರಾಮಾಗಿ ಪ್ಲೇ ಮಾಡಿಕೊಂಡು ನಿಮ್ಗೆ ಯಾವ ಒಂದು ಕ್ಯಾಟಗರಿ ಬೇಕೋ ಎಲ್ಲ ಇಲ್ಲೇ ಸಿಗುತ್ತೆ. ಸಪ್ರೇಟಾಗಿ ಏನು ಡೌನ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ನಿಮ್ಮ ಒಂದು ಮೊಬೈಲಲ್ಲಿರುವಂಥ ಮ್ಯೂಸಿಕ್ಗಳು ಇಲ್ಲಿ ಬರುತ್ತೆ ನೋಡಿ, ಎಷ್ಟಿದೆ ಅವೆಲ್ಲ ಬರುತ್ತೆ. ಸೊ ಯಾವ್ದು ಯೂಸ್ ಆಗುತ್ತೆ ನಿಮಗೆ ಅದನ್ನು ತಗೊಳ್ಳಿ. ನೆಕ್ಸ್ಟು ಇನ್ನು ಈ ಕಡೆ ಬಂತು ಅಂದರೆ ವಾಯ್ಸ್ ಓವರು. ಇಲ್ಲಿ ಕಾಣಿಸ್ತಿದೆಯಲ್ಲ ವಾಯ್ಸ್ ಓವರು. ನೀವೇನಾದರೂ ಇದಕ್ಕೆ ವಾಯ್ಸ್ ಡಬ್ ಮಾಡ್ತೀನಿ ಅಂದರೆ
ಮಾಡ್ಕೋಬೋದು, ಮತ್ತು ಕ್ಯಾಪ್ಷನ್ ಎಲ್ಲ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಇನ್ನು ವೀಡಿಯೋ ಮೇಲೆ ಕ್ಲಿಕ್ ಮಾಡೋಣ. ಈಗ ಇನ್ನೇನು ಆಪ್ಷನ್ ಬರುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ಕಟ್ ಮಾಡೋದಕ್ಕೆ ಆಪ್ಷನ್ ಇದೆ, ಮತ್ತು ಫಿಲ್ಟ್ರ್ಗಳಿದೆ, ಬೆಜ್ಜಾನಿದೆ ಫಿಲ್ಟ್ರ್ಗಳು. ನೀವು ವೀಡಿಯೋ ಮಾಡಾದ್ಮೇಲೆ ಫಿಲ್ಟ್ರ್ ಹಾಕೋಬೋದು. ನೆಕ್ಸ್ಟು ಎಫೆಕ್ಟ್ಸ್ ಇದೆ, ಇದರಲ್ಲೂ ಅಷ್ಟೇ ಮಸ್ತ್ ಇದಕ್ಕೇನು ಕೂತ್ಕೊಂಡು ಹಂಗೆ ಎಡಿಟ್ ಮಾಡ್ಬೇಕು ಹಿಂಗೆ ಎಡಿಟ್ ಮಾಡ್ಬೇಕು ಅಂತಾರಲ್ಲ, ಹಂಗೇನಿಲ್ಲ. ಜಸ್ಟು ಡಾಟಾ ಆನ್ ಮಾಡಿ ಕೊಡ್ತಾನೆ, ಸಾಕಾದಾಗಿ ಎಡಿಟ್ ಮಾಡುತ್ತೆ ಗುರು, ನಾನು ನೋಡಿದ್ದೀನಿ. ಮತ್ತು ವೀಡಿಯೋನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಬ್ರೈಟ್ನೆಸ್ಸು ಮತ್ತು ಇವೆಲ್ಲ ಆರಾಮಾಗಿ ಮಾಡ್ಕೋಬೋದು. ಸ್ವಲ್ಪ ಪೇಷನ್ಸಿಂದ ವರ್ಕ್ ಮಾಡ್ತಾ ಅಂದರೆ ಒಂದೊಳ್ಳೆ ವೀಡಿಯೋ ಕ್ರಿಯೇಟ್ ನೀವು ಇಲ್ಲಿ ಮಾಡ್ಕೋಬೋದು. ಮತ್ತು ಇನ್ನು ಸ್ಪೀಡು ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಮ್ಮಿ ಬೇಕಾದ್ರೆ ಕಮ್ಮಿ, ಆರಾಮಾಗಿ ಮಾಡ್ಕೋಬೋದು. ಇನ್ನು ವಾಲ್ಯೂಮ್ ಐತೆ ಅಪ್ಪು ಡೌನ್ ಮಾಡ್ಕೊಳ್ಳೋಕ್ಕೆ, ಮತ್ತು ವೀಡಿಯೋನು ಕೂಡ ಆರಾಮಾಗಿ ಇಲ್ಲಿ ಕ್ಲಿಕ್ ಮಾಡ್ರೆ ಫುಲ್ಲು ಖತಮ್. ನೆಕ್ಸ್ಟು ಈ ಕಡೆ ಇನ್ನೇನಪ್ಪ ಅಂತಂದರೆ ಆಡಿಯೋ ಕ್ಲೀನಪ್ ಅಂತಿದೆ. ಇಲ್ಲೇನಾರ ನಾಯ್ಸ್ ಗೀಸ್ ಇತ್ತು ಚೆನ್ನಾಗಿತ್ತು ಅಂದರೆ ಅಚ್ಚುಕಟ್ಟಾಗಿ ನುಣ್ಣಗೆ ಮಾಡಾಕ್ಬಿಡುತ್ತೆ, ಎಲ್ಲ ಜೀರೋ ಮಾಡಾಕ್ಬಿಡುತ್ತೆ. ಸೊ ಇದು ನಮಗೇನು ಬೇಡ ನೋಡಿ. ಇದು ಹಿಂಗೆ ಹೋಗಿ ಹಿಂಗೆ ಬಳಸ್ಕೆ ಹಿಂಗೆ ಬರೋ ಗಂಟೆ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಅದಾದ ತಕ್ಷಣ ಈ ವಿಡಿಯೋದಲ್ಲಿರುವಂಥ ಒಂದು ಆಡಿಯೋ ಎಲ್ಲ ಮೈನಸ್ ಆಗಿಬಿಡುತ್ತೆ, ಏನೂ ಇರಲ್ಲ ಅದರಲ್ಲಿ, ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ನೀವು ಬೇಕು ಅಂದರೆ ಆರಾಮಾಗಿ ಮಾಡ್ಕೋಬೋದು. ಅಂದರೆ ಒರಿಜಿನಲ್ ವಿಡಿಯೋ ಯಾವುದೇ ರೀತಿ ವಾಯ್ಸ್ ಇರಲಿ, ನೀವೇನಾದ್ರು ಸಾಂಗಿಗೆ ಕುಣಿಸಿತು ಅಂತಂದರೆ ಅದೇ ತೆಗೆದು ಕ್ಲೀನ್ ಮಾಡಿ ಎಸ್ಬಿಡುತ್ತೆ. ಸೊ ಇರಲಿ, ಅದನ್ನು ತಿಳ್ಕೊಂಡ್ರೆ ಬೇಕು ಅಂದರೆ. ನೆಕ್ಸ್ಟು ರೊಟೇಟ್ ಬೇಕಾದ್ರೆ ಮಾಡ್ಕೋಬೋದು ನೀವು. ಮತ್ತು ನೀವು ಮಾಡಿರೋ ವರ್ಕ್ ಇಷ್ಟ ಆಗಲಿಲ್ಲ ಅಂದರೆ ಬ್ಯಾಕ್ ಹೋಗಿ ವರ್ಕ್ ಮಾಡ್ಕೋಬೋದು. ಈ ಥರ ಆಪ್ಷನ್ ಇದೆ. ನೆಕ್ಸ್ಟು ಡಿಲೀಟ್ ಇದೆ, ಡೂಪ್ಲಿಕೇಟ್ ಇದೆ. ಓಕೆನಾ, ಈ ವಿಡಿಯೋನ ಮತ್ತೆ ಇನ್ನೊಂದು ಸತಿ ಗೊತ್ತಲ್ಲ, ನಿಮ್ಮ ಕೈನ್ ಮಾಸ್ಟಲ್ಲಿ ಯೂಸ್ ಮಾಡಿರ್ತೀರ ಬಿಡಿ ನೀವು, ಎಲ್ಲ ಪಂಟ್ರಗಳು ನನಗೂ ಗೊತ್ತು. ಸೊ ಇದಿಷ್ಟು ಆಪ್ಷನ್ಗಳಿದೆ. ಕೈನ್ ಮಾಸ್ಟರ್ಗೆ ಹೋಲ್ಸ್ಕೊತು ಅಂತಂದರೆ ತುಂಬ ಈಸಿಯಾಗಿದೆ, ಯಾವುದೇ ರೀತಿಯ ಒಂದು ಕಷ್ಟಪಡೋ ಒಂದು ನೆಸಸರಿ ಇದರಲ್ಲಿಲ್ಲ. ಓಕೆ, ಇದೆಲ್ಲ ರೆಡಿ ಆಯಿತು, ಎಡಿಟ್ ಎಲ್ಲ ಮಾಡಾಯಿತು, ಬ್ಯಾಕ್ಗ್ರೌಂಡೆಲ್ಲ ನಾವು ನೀಟಾಗಿ ಮಾಡ್ಕೊಂಡಾಯಿತು ಅಂತಂದಾಗ ಇಲ್ಲಿ ಕಾಣಿಸ್ತಿದೆಯಲ್ಲ 3 ಡಾಟು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ವಾಲಿಟಿ ಕೇಳುತ್ತೆ ನೋಡಿ, ಸ್ಟ್ಯಾಂಡರ್ಡಿಂದ ಹಿಡಿದು ಐ ತನಕನೂ ಕೂಡ ಇದೆ. ನೀವು 180p ಕೂಡ ಮಾಡ್ಕೋಬೋದು, ಅಥವಾ 720p ಕೂಡ ಮಾಡ್ಕೋಬೋದು. ಸೊ ನನ್ನ ಒಂದು ಸಗ್ಗೆಸ್ಟು ಇದರಲ್ಲೇ ಮಾಡ್ಕೊಳ್ಳಿ, ಸೂಪರಾಗಿ ಬರುತ್ತೆ. ಎಕ್ಸ್ಪೋರ್ಟ್ ಕೊಟ್ಟ ತಕ್ಷಣ ಈ ರೀತಿ ಲೋಡ್ ಆಗುತ್ತೆ. 100 ಆದ ತಕ್ಷಣ ವಿಡಿಯೋ ರೆಡಿ. ಓಕೆ, ಈಗ ನನಗೇನು ಅವಶ್ಯಕತೆ ಇಲ್ಲ, ಅದು ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ಈ ಒಂದು ಅಪ್ಲಿಕೇಶನ್ ಬಗ್ಗೆ ಮಾಹಿತಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸಿಂಪಲ್ ಆಗಿದೆ ಈ ಒಂದು ಅಪ್ಲಿಕೇಶನು. ಸೊ ನಿಮ್ಗೇನಾರು ಇಂಟ್ರೆಸ್ಟ್ ಇತ್ತು ಅಂತಂದರೆ ಆರಾಮಾಗಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಯಾವುದೇ ರೀತಿ ತೊಂದರೆ ಇಲ್ಲ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಥವಾ ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಮಾಡಿ ತಗೋತೀನಿ ಅಂದರೆ ಆರಾಮಾಗಿ ಸರ್ಚ್ ಮಾಡಿ ತಗೊಳ್ಳಿ. ಒಳ್ಳೆಯ ಒಂದಷ್ಟು ಇನ್ಫಾರ್ಮೇಷನ್ ವಿಡಿಯೋ ಅಂತಲೇ ಅನ್ಕೋತೀನಿ. ಈ ಒಂದು ವಿಡಿಯೋನ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸು ಸಣ್ಣ ಪುಟ್ಟ ಒಂದು ವಿಡಿಯೋ ಎಡಿಟ್ ಮಾಡ್ತಿದ್ದಾರೆ ಅಂತಂದರೆ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ಗಳಿಗೆ ಈ ಒಂದು ವಿಡಿಯೋನ ಸಜೆಸ್ಟ್ ಮಾಡಿ ಅವ್ರಿಗೆ, ನೋಡಲಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಏನೇನು ಕಥೆ ಇದೆ ಅಂತ. ಓಕೆ, ಇಷ್ಟು ಇವತ್ತಿನ ವಿಡಿಯೋ. ಎಲ್ರಿಗೂ ನಮಸ್ಕಾರ, ಜೈ ಹಿಂದ್.